ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಈಗ ಹೈಕಮಾಂಡ್ ಯಾರು ಹೇಳ್ತಾರೆ ನಿಮ್ಮ ಬೆಂಬಲ ಅವರಿಗೆ 100% ನಮ್ಗೆ ಕಾಂಗ್ರೆಸ್ ಪಾರ್ಟಿ ಅಲ್ವಾ. ಸಿದ್ದರಾಮಣ್ಣವರು ಹೇಳುದು ಹೈಕಮಾಂಡ್, DK ಶಿವಕುಮಾರ್ ಅವರು ಹೇಳುದು ಹೈಕಮಾಂಡ್, ಶಾಸಕರು ಹೇಳುದು ಹೈಕಮಾಂಡ್. ನಮ್ಮ ಗುರಿ ಏನು? ಅವರಿಬ್ಬರ ನೇತೃತ್ವದಲ್ಲಿ 28 ಎಲೆಕ್ಷನ್ ಗೆಲ್ಬೇಕು ನಾವು. ಇವತ್ತು ನಾವು ಅವರ ಪರ ಇವರ ಪರ ಅಂತಲ್ಲ, ನಮ್ಮ ಗುರಿ ಇರೋದು ಮುಂದಿನ 28 ಎಲೆಕ್ಷನ್ ಸಿದ್ದರಾಮಣ್ಣವರು DK ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಮತ್ತೆ ಸರ್ಕಾರ ಬರ್ಬೇಕಾಗ್ತದೆ. ಗೊಂದಲ ಬಗೆಹರಿಬೇಕು ಅಂತ ಆದಷ್ಟು ಬೇಗ. ನಮ್ಮಲ್ಲಿ ನನ್ನ ಪ್ರಕಾರ ಗೊಂದಲನೇ ಇಲ್ಲ. ನೀವು ಮಾಧ್ಯಮವರೇ ಗೊಂದಲ ಸೃಷ್ಟಿ ಮಾಡ್ತಾ ಸಚಿವರು ಹೇಳಿದಾರಲ್ಲ ಗೊಂದಲ ಇದೆ. ಸಚಿವರು ಕೂಡ ಮಾತಾಡಬಾರ್ದು. ಯಾರಾದ್ರೆ ಮಾತಾಡಿದ್ರೆ ಅದು ಸರಿ ಇಲ್ಲ. ನಾನೊಬ್ಬ ಶಾಸಕನಾಗಿ ಹೇಳೋದಂತ ಹೌದು. ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ ಇದೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತೇಳಿ ನಾವು ಬೇರೆ ಬೇರೆ ಏನೇನೋ ಮಾತಾಡೋದು ಸರಿ ಇಲ್ಲ. ನಾನು ಕಾಂಗ್ರೆಸ್ ಪರ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ಅದ್ರ ಪರ ಇರ್ತೀವಿ ನಾವು. ಹೈಕಮಾಂಡ್ ಏನ್ ತೀರ್ಮಾನ ಸಿದ್ದರಾಮಣ್ಣ ಮುಂದುವರಿಲ್ಲಂದ್ರೂ ಓಕೆ, ಇಲ್ಲ ಅಂದ್ರೆ DK ಶಿವಕುಮಾರ್ ಅವ್ರು ನಾವು ಮಾತು ಕೊಟ್ಟಿದ್ವಿ ಮಾಡಬೇಕು ಅಂದ್ರೂ ಓಕೆ. ನಾನೊಬ್ಬ ಶಾಸಕ. ನಾವ್ MLAಗಳು ಏನು ಕೆಲಸ? ಸರ್ಕಾರ ಇದೆ, ನಮ್ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಿಸ್ಕೊಬೇಕು ಅಲ್ವಾ. ಪರ ಆಗಿ ನಾವೇನಾಗ್ಬೇಕು? ಕಾಂಗ್ರೆಸ್ ಪಾರ್ಟಿ ಅಲ್ವಾ ಇದು? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಗೊಂದಲ ಇಲ್ಲ, ಯಾವ ಗೊಂದಲನೂ ಇಲ್ಲ. ಮಾಧ್ಯಮ ಸೃಷ್ಟಿ ಅಷ್ಟು ಬಿಟ್ಟರೆ ನನ್ನ ಪ್ರಕಾರ ಗೊಂದಲನೇ ಇಲ್ಲ. ಅಲ್ಲಲ್ಲ, ಹೈಕಮಾಂಡ್ ನಾಯಕರಲ್ಲಿ ಕರೆದು ಹೋಗ್ಲೇಬೇಕಲ್ಲ. ಹೈಕಮಾಂಡ್ ಅವರು ಹೇಳಿದಾರಲ್ಲ. ಅಲ್ಲ, ನನ್ನ ಪ್ರಕಾರ ಹೈಕಮಾಂಡ್ ಇದಕ್ಕೊಂದು ತೆರೆ ಎಳಿತದೆ. ಇಲ್ಲ, ನಾವು ಕೂಡ ಬಯಸ್ತಾ ಇದೀವಿ ಎಲ್ಲಾ ಶಾಸಕರಲ್ಲಿ. ಏನಂದ್ರೆ ಈ ಗೊಂದಲಕ್ಕೆ ಒಂದು ತೆರೆ ಎಳಿಬೇಕಾಗ್ತದೆ ಹೈಕಮಾಂಡ್. ನೇರವಾಗಿ ಹೈಕಮಾಂಡ್ ಜವಾಬ್ದಾರಿ ತಗೊಂಬೇಕಾದ್ರೆ ಪಾರ್ಟಿಗೆ ಡ್ಯಾಮೇಜ್ ಆಗ್ತದೆ. ಆದಷ್ಟು ಬೇಗನೆ ಇದನ್ನ ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೂಡ ಇಬ್ಬರು ಒಪ್ಕೊಂಡಿರೋದು. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರು ನಾವು ಬದ್ಧವಾಗಿದ್ದೀವಿ ಅಂತ ಹೇಳುವಾಗ ಹೈಕಮಾಂಡ್ ಆದಷ್ಟು ಬೇಗನೆ ಅವರು ಒಂದು ತೀರ್ಮಾನವನ್ನ ಕೊಡಬೇಕಾಗ್ತದೆ. ಅವಾಗ ಇದಕ್ಕೆ ತೆರೆ ಆಗ್ತದೆ. ಥ್ಯಾಂಕ್ ಯು. ಹೈಕಮಾಂಡ್ ಸಿದ್ದರಾಮಯ್ಯ DK ಬಿಟ್ಟರೆ ಡೆಲ್ಲಿ ಹೈಕಮಾಂಡ್ ಇಲ್ಲ. ನಾವು ಇಲ್ಲಿ ಬೆಂಗಳೂರಿಂದ ಡೆಲ್ಲಿಗೆ ಹೋಗೋಣ. ನಾವು ಏನದು ಸಿದ್ದರಾಮಣ್ಣ DK ಅವರೇ ನಮ್ಗೆ ಹೈಕಮಾಂಡ್, ಇವರೇ ಹೈಕಮಾಂಡ್ ನಮ್ಗೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.